ಮುಖ್ಯವಾಗಿ ಕರ್ನಾಟಕದ ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡುವಂತಹ ಕೆಲಸ ಆಯಿತು. ಮುಖ್ಯವಾಗಿ ಅಮಿತ್ ಶಾ ಅವರು ಕರ್ನಾಟಕದಲ್ಲಿ ವಕ್ಫ್ ಯಾವ ರೀತಿ ರೈತರ ಜಮೀನನ್ನ ಲೂಟಿ ಹೊಡಿತಾ ಇದೆ, ಅಲ್ಲಿನ ಸರ್ಕಾರ ಇದಕ್ಕೆ ಯಾವ ರೀತಿ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ನೇರವಾಗಿ ಮಾತಾಡಿದರು. ತೇಜಸ್ವಿ ಸೂರ್ಯ ಅವರು ಕೂಡ ಈ ಬಗ್ಗೆ ಮಾತಾಡಿದರು. ವಿಜಯಪುರ ಜಿಲ್ಲೆ ಒಂದರಲ್ಲೇ ರಾತ್ರೋರಾತ್ರಿ 15,000ಕ್ಕೂ ಹೆಚ್ಚು ಎಕರೆ ವಕ್ಫ್ ಹೇಗೆ ಹೋಗುತ್ತೆ ಅಂತಂದ್ರೆ ಅಲ್ಲಿನ ರೈತ ಹೇಗೆ ಜೀವನ ಮಾಡಬೇಕು ಅಂದ್ರೆ ಅದುವೇ ನೋಡಿ, ಅದಕ್ಕೆ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳಿ. ಈಗ ಇವರಿಗೆಲ್ಲ ಗೊತ್ತಾಯ್ತು ಆರಂಭದಲ್ಲಿ ಹಿಂಗಾಗತ್ತೆ ಅಂತೇಳಿ. ಈಗ ಮುಸ್ಲಿಮರಿಗೆ ಸೇರಿರುವಂತ, ಈಗ ಟಿಡಿಪಿ ಹೇಳಿದ್ ಕರೆಕ್ಟ್, ನಿಮ್ಮದೇ ಜಾಗನ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಇಟ್ಕೊಳ್ಳಿ, ತೊಂದರೆ ಇಲ್ಲ. ಮುಸ್ಲಿಮರೇನು ಅನ್ಯರಲ್ಲ, ಈ ಭಾರತ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಕೂಡ ಈ ಭಾರತ ಪ್ರಜೆ, ತಪ್ಪೇನಿಲ್ಲ ಅಂತ, ಅದು ಕರೆಕ್ಟ್ ಇದೆ. ಅದು 70-80 ವರ್ಷದಿಂದ ಮಾಡ್ಕೊಂಡ್ ಬಂದ್ರೆ ಈಗ ಬಂದ್ಬಿಟ್ಟು ಅದು ಅನ್ಯಾಯ ಅದು ಅಂತೇಳಿ. ಯಾವಾಗ 1995 ಈ ಬಾಬರಿ ಮಸೀದಿ ಮತ್ತು ರಾಮ ಜನ್ಮಭೂಮಿ ವಿವಾದದಿಂದ ಕಾಂಗ್ರೆಸ್ಗೆ ಏನೋ ಮುಸ್ಲಿಮರು ದೂರ ಆಗ್ಬಿಡ್ತಾರೆ ಅನ್ನೋ ಭಯ ಕಾರಣಕ್ಕಾಗಿ 1995 ಆರ್ಟಿಕಲ್ 42 ತಂದ್ಬಿಟ್ರು. ಯಾವ್ದೆಲ್ಲ ಇಷ್ಟ ಆಗುತ್ತೆ ಹೇಳ್ಬಿಡುವಂತ, ಇದನ್ನೊಂದು ಅಂತ. ಕೋರ್ಟ್ಗೆ ಹೋಗಂಗಿಲ್ಲ, ಏನು ಹೋಗಂಗಿಲ್ಲ ಅಂತೇಳಿ ನೀವೇ ಡಿಸೈಡ್ ಮಾಡಿ ಅಂತ, ಅದು ಪ್ರಾಬ್ಲಮ್ ಆಗಿದ್ದಿಲ್ಲ. ಹಾಗೇನೆ ಎಲ್ಲ ನಮ್ಮ ರಂಜಿತ್ ಶಿರಿಯಾರ್ ಕೂಡ ನಿರಂತರವಾಗಿ ಸುದ್ದಿಯನ್ನು ಮಾಡಿದ್ರು. ಅದಕ್ಕಿಂತ ಮತ್ತೊಂದೇನಪ್ಪ ಅಂದ್ರೆ ಅನ್ವರ್ ಮಾಲಿಕ್ ಪಡೆಯವರು ಒಂದು ವರದಿಯನ್ನು ಮಾಡಿಸಿದ್ರು. ಹೌದು, ಎಲ್ಲ ಕಳ್ಳರು ನೋಡ್ರಿ, ಬಿಜೆಪಿಯವರು ಕಾಂಗ್ರೆಸ್ ಅವರು ಯಾರು ಅದನ್ನ ಟೇಬಲ್ ಮಾಡ್ಲಿಕ್ಕೆ ಹೋಗಲೇ ಇಲ್ಲ. ಕಾಂಗ್ರೆಸ್ ಅವರ ಹೆಸರು ತುಂಬಾ ಇತ್ತು ಅಂತ ಹೇಳಿದಾಗ ಬಿಜೆಪಿ ಅವರು ಅದನ್ನ ಮಾಡ್ಬೇಕಲ್ಲ, ಅವ್ರು ಮಾಡಕ್ ಹೋಗ್ಲಿಲ್ಲ. ಅಂದ್ರೆ ನಾನು ಹೇಳಿದ್ದು, ನೀವೊಂದು ಪಾರ್ಟಿ ನಾನೊಂದು ಪಾರ್ಟಿ ಇಟ್ಕೊಳ್ಳಿ, ಆಯ್ತಾ. ನಾವು ಸೈದ್ಧಾಂತಿಕವಾಗಿ ವಿರೋಧ, ಒಳಗೆ ಬಿಸ್ನೆಸ್ ಇರತ್ತೆ, ಇದು ಬಹಿರಂಗ ಆಗ್ಬಿಡತ್ತೆ ನೋಡಿ. ಅಮಿತ್ ಶಾ ಅದನ್ನ ಎತ್ಕೊಂಡ್ಬಿಟ್ರು. ಆಮೇಲೆ ಈ ನಾವು ತೋರಿಸಂತ ಈ ವಿಚಾರವನ್ನು ಕೂಡ ಬಹಳ ಮುಖ್ಯವಾಗಿ ತಗೊಂಡ್ರು. ಮುಂದುವರಿಸಿ. ಅಂದ್ರೆ ಈಗ ನಾವು ವಿಜಯಪುರದ ವಿಚಾರನ ಯಾಕೆ ಎತ್ಕೊಂಡಿವಿ ಅಂತಂದ್ರೆ, ಈಗ ಒಂದು ಜಮೀನಿದೆ, ಆ ಜಮೀನ ಉತ್ತಾರವನ್ನ ತೆಗೆಸ್ಕೊಳ್ಳೋದು, ಪಹಣಿ ಪತ್ರ ಅಂತ ಏನ್ ಕರಿತೀವಿ. ನಮ್ಮ ತಾತ ಮುತ್ತಾತಂದ್ರು ನೂರಾರು ವರ್ಷಗಳಿಂದ ಆ ಜಮೀನನ್ನ ಉಪಭೋಗ ಮಾಡ್ತಾ ಬಂದಿರ್ತಾರೆ. ನೀವು ಆ ಋಣ ಅಂತ ಒಂದು ಕಾಲಂ ಇರುತ್ತೆ, ಆ ಕಾಲಂ ಅಲ್ಲಿ ವಕ್ಫ್ ಮಂಡಳಿಗೆ ಸೇರಿದ್ದು ಅಂತ ಬಂದ್ಬಿಟ್ರೆ ರಾತ್ರೋರಾತ್ರಿ ಅದನ್ನ ತೆಗಿಸ್ಬೇಕು ಅಂತಂದ್ರೆ ಎಷ್ಟು ಕಷ್ಟ. ಅದಕ್ಕೋಸ್ಕರನೇ ದಿನ ಬೆಳಗಾದ್ರೂ ಪ್ರತಿಭಟನೆ ಮಾಡಿದ್ದು ರೈತರು, ಇದನ್ನೇ ಪ್ರಶ್ನೆ ಮಾಡಿದ್ದು. ಸೊ ಈ ರೀತಿ 15,000 ಎಕರೆ ವಿಜಯಪುರ ಒಂದರಲ್ಲೇ ಈ ರೀತಿ ಆಗಿದೆ ಅಂತ ಹೇಳಿ, ಸೊ ರಾಜ್ಯದಾದ್ಯಂತ ಈ ರೀತಿ ಆಗಿದೆ ಅನ್ನುವಂತ ವಿಚಾರವನ್ನೇ ಅಮಿತ್ ಶಾ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ವಕ್ಫ್ ಮಂಡಳಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇದು ನಮ್ಮ ವಿರೋಧಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ದವು. ವಕ್ಫ್ನಲ್ಲಿ ಈ ರೀತಿ ಆಗ್ತಾ ಇದೆ, ಇದು ಬೇಡ ಅಂತ ನಾವು ಹೇಳ್ತಾ ಇರೋದು, ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಅಮಿತ್ ಶಾ ಮತ್ತು ತೇಜಸ್ವಿ ಸೂರ್ಯ ನಿನ್ನೆ ಕರ್ನಾಟಕದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಮುಖ್ಯವಾಗಿ ಕರ್ನಾಟಕದ ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡುವಂತಹ ಕೆಲಸ ಆಯಿತು. ಮುಖ್ಯವಾಗಿ ಅಮಿತ್ ಶಾ ಅವರು ಕರ್ನಾಟಕದಲ್ಲಿ ವಕ್ಫ್ ಯಾವ ರೀತಿ ರೈತರ ಜಮೀನನ್ನ ಲೂಟಿ ಹೊಡಿತಾ ಇದೆ, ಅಲ್ಲಿನ ಸರ್ಕಾರ ಇದಕ್ಕೆ ಯಾವ ರೀತಿ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ನೇರವಾಗಿ ಮಾತಾಡಿದರು. ತೇಜಸ್ವಿ ಸೂರ್ಯ ಅವರು ಕೂಡ ಈ ಬಗ್ಗೆ ಮಾತಾಡಿದರು. ವಿಜಯಪುರ ಜಿಲ್ಲೆ ಒಂದರಲ್ಲೇ ರಾತ್ರೋರಾತ್ರಿ 15,000ಕ್ಕೂ ಹೆಚ್ಚು ಎಕರೆ ವಕ್ಫ್ ಹೇಗೆ ಹೋಗುತ್ತೆ ಅಂತಂದ್ರೆ ಅಲ್ಲಿನ ರೈತರು ಹೇಗೆ ಜೀವನ ಮಾಡಬೇಕು. ಅಂದ್ರೆ ಅದುವೇ ನೋಡಿ, ಅದಕ್ಕೆ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳಿ. ಈಗ ಇವರಿಗೆಲ್ಲ ಗೊತ್ತಾಯ್ತು ಆರಂಭದಲ್ಲಿ ಹಿಂಗಾಗತ್ತೆ ಅಂತೇಳಿ. ಈಗ ಮುಸ್ಲಿಮರಿಗೆ ಸೇರಿರುವಂತ, ಈಗ ಟಿಡಿಪಿ ಹೇಳಿದ್ ಕರೆಕ್ಟ್, ನಿಮ್ಮದೇ ಜಾಗನ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಇಟ್ಕೊಳ್ಳಿ, ತೊಂದರೆ ಇಲ್ಲ. ಮುಸ್ಲಿಮರೇನು ಅನ್ಯರಲ್ಲ, ಈ ಭಾರತ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಕೂಡ ಈ ಭಾರತ ಪ್ರಜೆ, ತಪ್ಪೇನಿಲ್ಲ ಅಂತ, ಅದು ಕರೆಕ್ಟ್ ಇದೆ. ಅದು 70-80 ವರ್ಷದಿಂದ ಮಾಡ್ಕೊಂಡ್ ಬಂದ್ರೆ ಈಗ ಬಂದ್ಬಿಟ್ಟು ಅದು ಅನ್ಯಾಯ ಅದು ಅಂತೇಳಿ. ಯಾವಾಗ 1995 ಈ ಬಾಬರಿ ಮಸೀದಿ ಮತ್ತು ರಾಮ ಜನ್ಮಭೂಮಿ ವಿವಾದದಿಂದ ಕಾಂಗ್ರೆಸ್ಗೆ ಏನೋ ಮುಸ್ಲಿಮರು ದೂರ ಆಗ್ಬಿಡ್ತಾರೆ ಅನ್ನೋ ಭಯ ಕಾರಣಕ್ಕಾಗಿ 1995 ಆರ್ಟಿಕಲ್ 42 ತಂದ್ಬಿಟ್ರು. ಯಾವ್ದೆಲ್ಲ ಇಷ್ಟ ಆಗುತ್ತೆ ಹೇಳ್ಬಿಡುವಂತ, ಇದನ್ನೊಂದು ಅಂತ. ಕೋರ್ಟ್ಗೆ ಹೋಗಂಗಿಲ್ಲ, ಏನು ಹೋಗಂಗಿಲ್ಲ ಅಂತೇಳಿ ನೀವೇ ಡಿಸೈಡ್ ಮಾಡಿ ಅಂತ, ಅದು ಪ್ರಾಬ್ಲಮ್ ಆಗಿದ್ದಿಲ್ಲ. ಹಾಗೇನೆ ಎಲ್ಲ ನಮ್ಮ ರಂಜಿತ್ ಶಿರಿಯಾರ್ ಕೂಡ ನಿರಂತರವಾಗಿ ಸುದ್ದಿಯನ್ನು ಮಾಡಿದ್ರು. ಅದಕ್ಕಿಂತ ಮತ್ತೊಂದೇನಪ್ಪ ಅಂದ್ರೆ ಅನ್ವರ್ ಮಾಲಿಕ್ ಪಡೆಯವರು ಒಂದು ವರದಿಯನ್ನು ಮಾಡಿಸಿದ್ರು. ಹೌದು, ಎಲ್ಲ ಕಳ್ಳರು ನೋಡ್ರಿ, ಬಿಜೆಪಿಯವರು ಕಾಂಗ್ರೆಸ್ ಅವರು ಯಾರು ಅದನ್ನ ಟೇಬಲ್ ಮಾಡ್ಲಿಕ್ಕೆ ಹೋಗಲೇ ಇಲ್ಲ. ಕಾಂಗ್ರೆಸ್ ಅವರ ಹೆಸರು ತುಂಬಾ ಇತ್ತು ಅಂತ ಹೇಳಿದಾಗ ಬಿಜೆಪಿ ಅವರು ಅದನ್ನ ಮಾಡ್ಬೇಕಲ್ಲ, ಅವ್ರು ಮಾಡಕ್ ಹೋಗ್ಲಿಲ್ಲ. ಅಂದ್ರೆ ನಾನು ಹೇಳಿದ್ದು, ನೀವೊಂದು ಪಾರ್ಟಿ ನಾನೊಂದು ಪಾರ್ಟಿ ಇಟ್ಕೊಳ್ಳಿ, ಆಯ್ತಾ. ನಾವು ಸೈದ್ಧಾಂತಿಕವಾಗಿ ವಿರೋಧ, ಒಳಗೆ ಬಿಸ್ನೆಸ್ ಇರತ್ತೆ, ಇದು ಬಹಿರಂಗ ಆಗ್ಬಿಡತ್ತೆ ನೋಡಿ. ಅಮಿತ್ ಶಾ ಅದನ್ನ ಎತ್ಕೊಂಡ್ಬಿಟ್ರು. ಆಮೇಲೆ ಈ ನಾವು ತೋರಿಸಂತ ಈ ವಿಚಾರವನ್ನು ಕೂಡ ಬಹಳ ಮುಖ್ಯವಾಗಿ ತಗೊಂಡ್ರು. ಮುಂದುವರಿಸಿ. ಅಂದ್ರೆ ಈಗ ನಾವು ವಿಜಯಪುರದ ವಿಚಾರನ ಯಾಕೆ ಎತ್ಕೊಂಡಿವಿ ಅಂತಂದ್ರೆ, ಈಗ ಒಂದು ಜಮೀನಿದೆ, ಆ ಜಮೀನ ಉತ್ತಾರವನ್ನ ತೆಗೆಸ್ಕೊಳ್ಳೋದು, ಪಹಣಿ ಪತ್ರ ಅಂತ ಏನ್ ಕರಿತೀವಿ. ನಮ್ಮ ತಾತ ಮುತ್ತಾತಂದ್ರು ನೂರಾರು ವರ್ಷಗಳಿಂದ ಆ ಜಮೀನನ್ನ ಉಪಭೋಗ ಮಾಡ್ತಾ ಬಂದಿರ್ತಾರೆ. ನೀವು ಆ ಋಣ ಅಂತ ಒಂದು ಕಾಲಂ ಇರುತ್ತೆ, ಆ ಕಾಲಂ ಅಲ್ಲಿ ವಕ್ಫ್ ಮಂಡಳಿಗೆ ಸೇರಿದ್ದು ಅಂತ ಬಂದ್ಬಿಟ್ರೆ ರಾತ್ರೋರಾತ್ರಿ
ಅದನ್ನ ತಗ್ಗಿಸಬೇಕು ಅಂತಂದ್ರೆ ಎಷ್ಟು ಕಷ್ಟ. ಅದಕ್ಕೋಸ್ಕರನೇ ದಿನ ಬೆಳಗಾದ್ರೂ ಪ್ರತಿಭಟನೆ ಮಾಡಿದ್ದು ರೈತರು, ಇದನ್ನೇ ಪ್ರಶ್ನೆ ಮಾಡಿದ್ದು. ಸೊ ಈ ರೀತಿ 15,000 ಎಕರೆ ವಿಜಯಪುರ ಒಂದರಲ್ಲೇ ಈ ರೀತಿ ಆಗಿದೆ ಅಂತ ಹೇಳಿ, ಸೊ ರಾಜ್ಯದಾದ್ಯಂತ ಈ ರೀತಿ ಆಗಿದೆ ಅನ್ನುವಂತ ವಿಚಾರವನ್ನೇ ಅಮಿತ್ ಶಾ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ವಕ್ಫ್ ಮಂಡಳಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇದು ನಮ್ಮ ವಿರೋಧಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ದವು. ವಕ್ಫ್ನಲ್ಲಿ ಈ ರೀತಿ ಆಗ್ತಾ ಇದೆ, ಇದು ಬೇಡ ಅಂತ ನಾವು ಹೇಳ್ತಾ ಇರೋದು, ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಅಮಿತ್ ಶಾ ಮತ್ತು ತೇಜಸ್ವಿ ಸೂರ್ಯ ನಿನ್ನೆ ಕರ್ನಾಟಕದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಮುಖ್ಯವಾಗಿ ಕರ್ನಾಟಕದ ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡುವಂತಹ ಕೆಲಸ ಆಯಿತು. ಮುಖ್ಯವಾಗಿ ಅಮಿತ್ ಶಾ ಅವರು ಕರ್ನಾಟಕದಲ್ಲಿ ವಕ್ಫ್ ಯಾವ ರೀತಿ ರೈತರ ಜಮೀನನ್ನ ಲೂಟಿ ಹೊಡಿತಾ ಇದೆ, ಅಲ್ಲಿನ ಸರ್ಕಾರ ಇದಕ್ಕೆ ಯಾವ ರೀತಿ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ನೇರವಾಗಿ ಮಾತಾಡಿದರು. ತೇಜಸ್ವಿ ಸೂರ್ಯ ಅವರು ಕೂಡ ಈ ಬಗ್ಗೆ ಮಾತಾಡಿದರು. ವಿಜಯಪುರ ಜಿಲ್ಲೆ ಒಂದರಲ್ಲೇ ರಾತ್ರೋರಾತ್ರಿ 15,000ಕ್ಕೂ ಹೆಚ್ಚು ಎಕರೆ ವಕ್ಫ್ ಹೇಗೆ ಹೋಗುತ್ತೆ ಅಂತಂದ್ರೆ ಅಲ್ಲಿನ ರೈತ ಹೇಗೆ ಜೀವನ ಮಾಡಬೇಕು ಅಂದ್ರೆ ಅದುವೇ ನೋಡಿ, ಅದಕ್ಕೆ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳಿ. ಈಗ ಇವರಿಗೆಲ್ಲ ಗೊತ್ತಾಯ್ತು ಆರಂಭದಲ್ಲಿ ಹಿಂಗಾಗತ್ತೆ ಅಂತೇಳಿ. ಈಗ ಮುಸ್ಲಿಮರಿಗೆ ಸೇರಿರುವಂತ, ಈಗ ಟಿಡಿಪಿ ಹೇಳಿದ್ ಕರೆಕ್ಟ್, ನಿಮ್ಮದೇ ಜಾಗನ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಇಟ್ಕೊಳ್ಳಿ, ತೊಂದರೆ ಇಲ್ಲ. ಮುಸ್ಲಿಮರೇನು ಅನ್ಯರಲ್ಲ, ಈ ಭಾರತ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಕೂಡ ಈ ಭಾರತ ಪ್ರಜೆ, ತಪ್ಪೇನಿಲ್ಲ ಅಂತ, ಅದು ಕರೆಕ್ಟ್ ಇದೆ. ಅದು 70-80 ವರ್ಷದಿಂದ ಮಾಡ್ಕೊಂಡ್ ಬಂದ್ರೆ ಈಗ ಬಂದ್ಬಿಟ್ಟು ಅದು ಅನ್ಯಾಯ ಅದು ಅಂತೇಳಿ. ಯಾವಾಗ 1995 ಈ ಬಾಬರಿ ಮಸೀದಿ ಮತ್ತು ರಾಮ ಜನ್ಮಭೂಮಿ ವಿವಾದದಿಂದ ಕಾಂಗ್ರೆಸ್ಗೆ ಏನೋ ಮುಸ್ಲಿಮರು ದೂರ ಆಗ್ಬಿಡ್ತಾರೆ ಅನ್ನೋ ಭಯ ಕಾರಣಕ್ಕಾಗಿ 1995 ಆರ್ಟಿಕಲ್ 42 ತಂದ್ಬಿಟ್ರು. ಯಾವ್ದೆಲ್ಲ ಇಷ್ಟ ಆಗುತ್ತೆ ಹೇಳ್ಬಿಡುವಂತ, ಇದನ್ನೊಂದು ಅಂತ. ಕೋರ್ಟ್ಗೆ ಹೋಗಂಗಿಲ್ಲ, ಏನು ಹೋಗಂಗಿಲ್ಲ ಅಂತೇಳಿ ನೀವೇ ಡಿಸೈಡ್ ಮಾಡಿ ಅಂತ, ಅದು ಪ್ರಾಬ್ಲಮ್ ಆಗಿದ್ದಿಲ್ಲ. ಹಾಗೇನೆ ಎಲ್ಲ ನಮ್ಮ ರಂಜಿತ್ ಶಿರಿಯಾರ್ ಕೂಡ ನಿರಂತರವಾಗಿ ಸುದ್ದಿಯನ್ನು ಮಾಡಿದ್ರು. ಅದಕ್ಕಿಂತ ಮತ್ತೊಂದೇನಪ್ಪ ಅಂದ್ರೆ ಅನ್ವರ್ ಮಾಲಿಕ್ ಪಡೆಯವರು ಒಂದು ವರದಿಯನ್ನು ಮಾಡಿಸಿದ್ರು. ಹೌದು, ಎಲ್ಲ ಕಳ್ಳರು ನೋಡ್ರಿ, ಬಿಜೆಪಿಯವರು ಕಾಂಗ್ರೆಸ್ ಅವರು ಯಾರು ಅದನ್ನ ಟೇಬಲ್ ಮಾಡ್ಲಿಕ್ಕೆ ಹೋಗಲೇ ಇಲ್ಲ. ಕಾಂಗ್ರೆಸ್ ಅವರ ಹೆಸರು ತುಂಬಾ ಇತ್ತು ಅಂತ ಹೇಳಿದಾಗ ಬಿಜೆಪಿ ಅವರು ಅದನ್ನ ಮಾಡ್ಬೇಕಲ್ಲ, ಅವ್ರು ಮಾಡಕ್ ಹೋಗ್ಲಿಲ್ಲ. ಅಂದ್ರೆ ನಾನು ಹೇಳಿದ್ದು, ನೀವೊಂದು ಪಾರ್ಟಿ ನಾನೊಂದು ಪಾರ್ಟಿ ಇಟ್ಕೊಳ್ಳಿ ಆಯ್ತಾ. ನಾವು ಸೈದ್ಧಾಂತಿಕವಾಗಿ ವಿರೋಧ, ಒಳಗೆ ಬಿಸ್ನೆಸ್ ಇರತ್ತೆ, ಇದು ಬಹಿರಂಗ ಆಗ್ಬಿಡತ್ತೆ ನೋಡಿ. ಅಮಿತ್ ಶಾ ಅದನ್ನ ಎತ್ಕೊಂಡ್ಬಿಟ್ರು. ಆಮೇಲೆ ಈ ನಾವು ತೋರಿಸಂತ ಈ ವಿಚಾರವನ್ನು ಕೂಡ ಬಹಳ ಮುಖ್ಯವಾಗಿ ತಗೊಂಡ್ರು. ಮುಂದುವರಿಸಿ ಪ್ಲೀಸ್. ಅಂದ್ರೆ ಈಗ ನಾವು ವಿಜಯಪುರದ ವಿಚಾರನ ಯಾಕೆ ಎತ್ಕೊಂಡಿವಿ ಅಂತಂದ್ರೆ, ಈಗ ಒಂದು ಜಮೀನಿದೆ, ಆ ಜಮೀನ ಉತ್ತಾರವನ್ನ ತೆಗೆಸ್ಕೊಳ್ಳೋದು, ಪಹಣಿ ಪತ್ರ ಅಂತ ಏನ್ ಕರಿತೀವಿ. ನಮ್ಮ ತಾತ ಮುತ್ತಾತಂದ್ರು 100 ವರ್ಷಗಳಿಂದ ಆ ಜಮೀನನ್ನ ಉಪಭೋಗ ಮಾಡ್ತಾ ಬಂದಿರ್ತಾರೆ. ನೀವು ಆ ಋಣ ಅಂತ ಒಂದು ಕಾಲಂ ಇರುತ್ತೆ, ಆ ಕಾಲಂ ಅಲ್ಲಿ ವಕ್ಫ್ ಮಂಡಳಿಗೆ ಸೇರಿದ್ದು ಅಂತ ಬಂದ್ಬಿಟ್ರೆ ರಾತ್ರೋರಾತ್ರಿ ಅದನ್ನ ತಗ್ಗಿಸಬೇಕು ಅಂತಂದ್ರೆ ಎಷ್ಟು ಕಷ್ಟ. ಅದಕ್ಕೋಸ್ಕರನೇ ದಿನ ಬೆಳಗಾದ್ರೂ ಪ್ರತಿಭಟನೆ ಮಾಡಿದ್ದು ರೈತರು, ಇದನ್ನೇ ಪ್ರಶ್ನೆ ಮಾಡಿದ್ದು. ಸೊ ಈ ರೀತಿ 15,000 ಎಕರೆ ವಿಜಯಪುರ ಒಂದರಲ್ಲೇ ಈ ರೀತಿ ಆಗಿದೆ ಅಂತ ಹೇಳಿ, ಸೊ ರಾಜ್ಯದಾದ್ಯಂತ ಈ ರೀತಿ ಆಗಿದೆ ಅನ್ನುವಂತ ವಿಚಾರವನ್ನೇ ಅಮಿತ್ ಶಾ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ವಕ್ಫ್ ಮಂಡಳಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇದು ನಮ್ಮ ವಿರೋಧಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ದವು. ವಕ್ಫ್ನಲ್ಲಿ ಈ ರೀತಿ ಆಗ್ತಾ ಇದೆ, ಇದು ಬೇಡ ಅಂತ ನಾವು ಹೇಳ್ತಾ ಇರೋದು, ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಅಮಿತ್ ಶಾ ಮತ್ತು ತೇಜಸ್ವಿ ಸೂರ್ಯ ನಿನ್ನೆ ಕರ್ನಾಟಕದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ.